ಮೊದಲಿಂದ ಬರಬೇಕು ಅಂದರೆ ಅದರಲ್ಲಿ ಕನ್ನಡದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮದೊಂದು ಪರಿಚಯ. 5 ಸ್ವರಗಳು ಆ ಥರ ಸಂಗೀತ ನೀವು ಕೇಳ್ತಾ ಇದ್ದರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿ ಅಂತ ಒಂದು ಕಡೆ ಹೇಳ್ತಾರೆ. 24-25 ವರ್ಷ ಆಗೋವರೆಗೂ ಅವರಿಗೆ ಕನ್ನಡ ಹೇಗೆ ಕಿವಿ ಕೇಳಿಸತ್ತೆ ಅಂತಲೇ ಗೊತ್ತಿಲ್ಲ. ಕನ್ನಡ ಕೇಳೇ ಇರಲಿಲ್ಲ ಅವರು. ಹಸ್ಬೆಂಡ್ ಫೋಟೋಗ್ರಾಫ್ ಅನ್ನಕ್ಕೆ ಅವ್ರು ಬರೀತಾರೆ ಪತಿಬಿಂಬ ಅಂತ. ಪತಿಬಿಂಬ. ನೀವು ಯಾವಾಗ ಹುಟ್ಟಿದ್ದು? 23ನೇ ತಾರೀಕು ಏಪ್ರಿಲ್ 1913. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ? ನಾನು ನಕ್ಷತ್ರದಲ್ಲೆಲ್ಲ ಹುಟ್ಟಿದ್ದೆ, ಆಸ್ಪತ್ರೆ. ನನಗೆ ಬೆಸ್ಟ್ ಆರ್ಟಿಸ್ಟ್ ಅಂತ ಅವಾರ್ಡ್ ಬಂತು. ಈಗ ಜಡ್ಜ್ಗಳಿಗೆ ಕನ್ಫ್ಯೂಸ್ ಆಗೋಯ್ತು. ಇವಾಗ ಇವನಿಗೆ ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಕೊಡೋದು, ಬೆಸ್ಟ್ ಆಕ್ಟ್ರೆಸ್ ಅಂತ ಕೊಡೋದಂತ ಅವ್ರಿಗೆ ಕನ್ಫ್ಯೂಷನ್. ನಮಸ್ಕಾರ ಸರ್. ಯಾವುದೋ ಪುಸ್ತಕ ಓದ್ತಿರೋ ಹಾಗಿದೆ. ಆರ್ ಯು ಪ್ರೊಫೆಸರ್? ನೋ, ಐ ಆಮ್ ಎ ರೀಡರ್. ಹಾಂ ಸರಿ, ಹಾಗಾದರೆ ಸರ್ ನೀವೇನೋ ಓದ್ತಾ ಇದ್ದೀರಾ, ನಾನು ಡಿಸ್ಟರ್ಬ್ ಮಾಡಲ್ಲ, ಬರ್ತೀನಿ. ಬೇಡ ಕೂತ್ಕೊಳ್ಳಿ. ಏನೋ ಮಾತಾಡಬೇಕು ಅಂತ ಬಂದರೆ ಇಲ್ಲೊಂದು ಭಾಳ ಇಂಟ್ರೆಸ್ಟಿಂಗ್ ಒಂದು ಪದ್ಯ ಕಾಣಿಸ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಅಲ್ಲ ಮಂಕುತಿಮ್ಮ. ವಾ ಡಿ ವಿ ಗುಂಡಪ್ಪನವರು. ಸರ್ ನೀವು ಅದನ್ನು ಓದ್ಬಿಟ್ಟು ನನಗೆ ಹೇಳಿದರೆ ನನಗೇನು ಅರ್ಥ ಆಗುತ್ತೆ? ನನಗೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು, ಒಂದು ಸಂಭಾಷಣೆ ಮಾಡಬೇಕು ಅಂತ ಬಂದಿದ್ದೀನಿ. ಒಂದು ಕೆಲಸ ಮಾಡೋಣ ಸರ್, ಇದನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲಿಂದ ಬರೋಣ. ನನಗೆ ಎಲ್ಲಿ ಶುರು ಮಾಡಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಒಂದು ಪರಿಚಯದಿಂದ ಬರೋಣ ಇವತ್ತು ಕಾರ್ಯಕ್ರಮಕ್ಕೆ. ಮೊದಲಿಂದ ಬರಬೇಕು ಅಂದರೆ ಮೊದಲಿಂದ ABCD ಇಂದ ಬರಬೇಕು. ಕರೆಕ್ಟ್ ಸರ್, ABCD. ನನ್ನ ಇನಿಷಿಯಲ್ ಶುರು ಆಗೋದೇ ವೈ ಇಂದ. ಇಲ್ಲ, ನಾವು ಎ ಇಂದ ಬರೋಣ, ಎ ಇಂದ ವೈವರೆಗೂ ಹೋಗೋಣ ಉದ್ದಕ್ಕೆ. ಓಕೆ ಸರಿ. ನೋಡಿ, ನೀವು ಪರಿಚಯ ಅಂತ ಕೇಳಿದ್ರಿಂದ ಒಂದು ಘಟನೆ ನೆನಪಾಗತ್ತೆ ನನಗೆ. ನನಗೆ ಇತ್ತೀಚೆಗೆ ಯಾವುದೋ ಒಂದು ಇಂಗ್ಲೀಷ್ ಪತ್ರಿಕೆಯವರು ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಬಂದರು. ಅದು ಪತ್ರಿಕೆ ಯಾವುದು ಅಂತ ಕೇಳ್ಬೋದಾ ಸರ್? ಪತ್ರಿಕೆ ಅದು ಹೆಸರು ಹೇಳಿದ್ರೆ ಪಾಪ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ಇಂಗ್ಲೀಷ್ ಪತ್ರಿಕೆ ಅವ್ರು ಬಂದು ಕೂತ್ಕೊಂಡು, ಸರ್ ವಿ ವಾಂಟ್ ಟು ಇಂಟರ್ವ್ಯೂ. ಓಕೆ, ಗೋ ಹೆಡ್ ಅಂದೆ ನಾನು. ಪ್ಲೀಸ್ ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತ ಬರ್ಕೊಂಡ್ರು ಅವರು. ಸರಿ. ಮೈ ನೇಮ್ ಇಸ್ ಗುಂಡೂರಾವ್ ಅಂದೆ. ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ನೇಮ್. ದಟ್ ಈಸ್ ಯುವರ್ ನೇಮ್ ಅಂದು. ಓಕೆ, ಏನು ಹೇಳೋದು? ಐ ಆಮ್ YS ವರಾಹಮೂರ್ತಿ ಸನ್ ಅಂದೆ. ದಟ್ ಈಸ್ ಯುವರ್ ಫಾದರ್ಸ್ ನೇಮ್ ಅಂದರು ಸುದ್ದಿ ಹೇಳಲಿಕ್ಕೆ. ಐ ಕಮ್ ಫ್ರಮ್ ಚಾಮರಾಜನಗರ ಡಿಸ್ಟ್ರಿಕ್ಟ್, ಯಳಂದೂರು ತಾಲೂಕು. ನೋ ದಟ್ ಈಸ್ ಯುವರ್ ನೇಟಿವ್ ಪ್ಲೇಸ್. ಸರಿ. ಐ ಹ್ಯಾವ್ ವರ್ಕ್ಡ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ NABARD. ನೋ ದಟ್ ಈಸ್ ಯುವರ್ ಪ್ರೊಫೆಷನ್. ಐ ಟೇಕ್ ಪಾರ್ಟ್ ಇನ್ ಡ್ರಾಮಾಸ್ ಅಂದೆ. ದಟ್ ಈಸ್ ಯುವರ್ ಹಾಬಿ. ಅದು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಸರಿ. ಐ ಲೈಕ್ ಮ್ಯೂಸಿಕ್ ಅಂದೆ. ದಟ್ ಈಸ್ ಯುವರ್ ಲೈಕಿಂಗ್. ಸರಿ. ಸೊ ಐ ಪ್ಲೇ ಕ್ರಿಕೆಟ್ ಅಂದೆ. ದಟ್ ಈಸ್ ಯುವರ್ ಹಾಬಿ ಅಂದರು. ಏನು ಹೇಳೋದು ಈ ಅಪ್ಪಂಗೆ? ಐ ಆಮ್ ಮ್ಯಾರಿಡ್ ಅಂದೆ. ದಟ್ ಈಸ್ ಯುವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದರು. ಕೊನೆಗೆ ರೇಗ್ ಹೋಗ್ಬಿಟ್ಟು, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಸರ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಯುವರ್ ನೇಮ್, ಎಜುಕೇಷನ್, ಕ್ವಾಲಿಫಿಕೇಷನ್, ಪ್ರೊಫೆಷನ್ ಎಟ್ಸೆಟ್ರಾ. ಐ ವಾಂಟ್ ಟು ನೋ ಸಮಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂದರು. ತಕ್ಷಣ ನಾನು, ಸರ್ ಐ ಡೋಂಟ್ ನೋ ಅಂದೆ. ಕರೆಕ್ಟ್, ದಟ್ ಈಸ್ ದ ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಅವ್ರು ಹೇಳಿರುವಾಗ, ನಾನು ಏನು ಅಂತ ನಮಗೆ ಗೊತ್ತಿಲ್ಲದೆ ಇರುವಾಗ ನೀವು ನನಗೆ ಪರಿಚಯ ಮಾಡ್ಕೊಳ್ಳೋದು ಮೊದಲಿಂದ ಶುರು ಮಾಡೋಣ ಅಂತ ಹೇಳಿದ್ರಲ್ಲ, ಯಾವುದು ಶುರು? ಅಲ್ಲ ಸರ್, ಇಲ್ಲಿಂದ ಶುರು ಮಾಡಿದ್ರಿ. ಹೆಸರು ಹೇಳಿದ್ರಿ, ಊರು ಹೇಳಿದ್ರಿ, ತಂದೆ ಹೆಸರು ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಇದರಲ್ಲಿ ಎಲ್ಲಾದರೂ ಒಂದು ಇದ್ದೇ ಇದೆಯಲ್ಲ, ಎಲ್ಲಾದರೂ ಒಂದು ಸತ್ಯಾಂಶ ಇದೆಯಲ್ಲ. ಅದರಲ್ಲಿ ಕನ್ನಡದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮದೊಂದು ಪರಿಚಯ ಮಾಡಿ. ಯಾವುದು ಮೊದಲು ಯಾವುದು ಕೊನೆ? ನನ್ನ ಹೆಸರೇ ತೊಗೊಂಡ್ರೆ ಗುಂಡೂರಾವ್ ಅಂತ. ಮೊದಲು ಕೊನೆ ಯಾವುದು? ಇಲ್ಲವೇ ಇಲ್ಲ, ಗುಂಡೂರಾವ್ ಗುಂಡುಗಿದೆ. ಇನ್ನೇನು ಮಾಡೋದು ಇವಾಗ? ಎಲ್ಲಿಂದ ಬರೋದು? ಒಂದು ಕೆಲಸ ಮಾಡಿ, ನೀವು ಇಷ್ಟೊತ್ತು ನಾನು ಯಾವುದು ಅಲ್ಲ ನಾನು ಅಂತ ಹೇಳದ್ನಲ್ಲ, ಅದರೊಳಗೆ ಒಂದು ಸ್ವಲ್ಪ ಒಂದು 2-3 ತೊಗೊಂಡ್ಬಿಟ್ಟು ನಾನು ಯಾವುದು ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ನೀವು ಹೇಳ್ಬಿಡಿ, ಫಸ್ಟ್ ಯಾವುದು ತೊಗೊಳ್ತೀರಾ? ಮ್ಯೂಸಿಕ್ ತಗೊಳ್ಳಾ? ಓಹ್, ಮ್ಯೂಸಿಕ್ ಫಸ್ಟ್. ಎಕ್ಸಲೆಂಟ್ ಅಲ್ವಾ? ಯಾರಿಗೆ ಇಷ್ಟ ಆಗಲ್ಲ ಸರ್ ಮ್ಯೂಸಿಕ್? ಇಷ್ಟ ಇಲ್ಲದೆ ಇರೋ ಮನುಷ್ಯ ಪ್ರಪಂಚದಲ್ಲಿ ಯಾರಿದ್ದಾರೆ? ಆದ್ರೂ ಮ್ಯೂಸಿಕ್ ಇಷ್ಟ ಇಲ್ಲದೆ ಇರೋರು ಕೆಲವರು ಇದ್ದಾರೆ ಸರ್. ಅವರು ಇದ್ದಾರೆ. ಯಾರ ಎಂಥವ್ರು ಅಂತ ಹೇಳ್ಬೋದು ನೀವು? ಮ್ಯೂಸಿಕ್ ಲೈಕ್ ಮಾಡದೇ ಇರೋರು ಯಾರು? ಮ್ಯೂಸಿಕ್ ಲೈಕ್ ಮಾಡದೇ ಇರೋರು ಇದ್ದಾರೆ ಮನುಷ್ಯರು. ಯಾಕೆ ಲೈಕ್ ಮಾಡಲ್ಲ? ಅವ್ರಿಗೆ ಅದರಲ್ಲಿ ಇಷ್ಟ ಇಲ್ಲ. ಅದೇ ಯಾಕಿಲ್ಲ ಅಂದರೆ ಏನು ಗೊತ್ತಾ? ಯಾವಾಗ ಮ್ಯೂಸಿಕ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಡೋರ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯೂಸಿಕ್ ಅಂದ್ರೇನು? ಮ್ಯೂಸಿಕ್ ವಿತೌಟ್ ಎಮ್ ಅಂದರೆ ಮೆಲೋಡಿ ಮೇಕ್ಸ್ ಯು ಸಿಕ್ ಅಂತ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಆಗೋದಿಲ್ಲ. ಕರೆಕ್ಟ್, ಯು ಗಾಟ್ ದ ಪಾಯಿಂಟ್. ಹಾಗಾಗಿ ಅವ್ರಿಗೆ ಮ್ಯೂಸಿಕ್. ಓಕೆ, ಮ್ಯೂಸಿಕ್ಕಿಂದ ತಗೋಣ. ಮ್ಯೂಸಿಕ್ನಲ್ಲಿ ಕರ್ನಾಟಕನ, ಹಿಂದೂಸ್ತಾನಿನ, ವೆಸ್ಟರ್ನ?
ಓ ಸರ್ ನಾನು ಕಾಂಪ್ಲಿಕೇಟ್ ಮಾಡಾಕ್ತಾ ಇದ್ದೀರಾ. ನಾನು ಮ್ಯೂಸಿಕ್ ಅಂದರೆ ಇನ್ನೂ ಸಬ್ ಕ್ಯಾಟಗರಿಗೆ ಹೋದರೆ ಏನು ಮಾಡೋಣ? ಹೋಗಲಿ, ಹಿಂದೂಸ್ತಾನಿ ಎಲ್ಲ ನೆಕ್ಸ್ಟ್ ಹೋಗೋಣ. ಹಿಂದೂಸ್ತಾನಿ ತಗೊಳ್ಳಂಗಿದ್ರೆ ಸರಿ, ಅದನ್ನೇ ತಗೋಣ. ನೋಡಿ, ಹಿಂದೂಸ್ತಾನಿ ಮ್ಯೂಸಿಕ್ನಲ್ಲಿ ಏನಿದೆ ಅಂದರೆ ಕೆಲವು ರಾಗಗಳಿದೆಯಲ್ಲ, ಆ ಯಾವ್ಯಾವ ರಾಗ ಯಾವಾಗ ಹಾಡಬೇಕು ಅಂತಲೂ ಮಾಡಿದ್ದಾರೆ. ಅದು ಉದಯ ರಾಗ, ಮಧ್ಯಾಹ್ನದ ರಾಗ, ಸಾಯಂಕಾಲದ ರಾಗ, ರಾತ್ರಿ ರಾಗ, ಯಾವ 2 ಗಂಟೆ 3 ಗಂಟೆ ಯಾವ ರಾಗ ಹಾಡಬೇಕು ಅಂತಿದೆ. ಆದರೆ ಆ ರಾಗಗಳನ್ನು ಎಲ್ಲ ಹಾಡಬೇಕು ಅಂತಿಲ್ಲ ಅಲ್ವಾ, ಎಲ್ಲ ಹಾಡಬೇಕು ಅಂತಿಲ್ಲ. ಆದರೆ ಒಂದು ರಾಗ ಮಾತ್ರ ಇದೆ, ಅದನ್ನು ಎಲ್ಲ ಕಡೆ ಹೇಳೋಂಗಿಲ್ಲ. ಯಾವುದದು? ಅದು ಮಾಲ್ಗಳಿರುತ್ತಲ್ಲ, ಶಾಪಿಂಗ್ ಮಾಲ್ಗಳು, ಅಲ್ಲಿ ಮಾತ್ರ ಹಾಡಬೇಕು. ಆ ರಾಗದ ಹೆಸರು ಮಾಲ್ಕೌನ್ಸ್ ಅಂತ. ಮಾಲ್ಕೌನ್ಸ್. ಓ, ಸ್ವಲ್ಪ ಹಾಡು ತೋರಿಸ್ತೀರಾ? ಅದು ಹೇಗೆ ಕೇಳುತ್ತೆ? ಮಾಲ್ಕ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಸುಗಮ ಟ್ರಾವೆಲ್ಸ್ ಅಂತ ನೋಡಿದ್ದೀರಾ? ಕೇಳಿದ್ದೀನಿ, ಸುಗಮ ಟ್ರಾವೆಲ್ಸ್. ಈ ಮಾಲ್ಕೌನ್ಸ್ ರಾಗದ ಏನು ಗೊತ್ತಾ ಸ್ಪೆಷಾಲಿಟಿ? ರಿಪೀಟ್ ಆಗ್ತಾನೆ ಇಲ್ಲ, 5 ಸ್ವರಗಳು. ಅದರಲ್ಲ ಇದು ಸರ್, ನಾನು ಫುಲ್ ಕನ್ಫ್ಯೂಷನ್ ಇವಾಗ. ಸರಿ, ಸಗಮದ ನಿ ಸಾ ನಿ ದ ಮಗ ಸಾ. ಸರ್ ಆರಾಯ್ತಲ್ಲ ಸರ್? ಸಗಮದ ನಿ. ಈ ಸಾ ಅನ್ನೋದು ಅದು ಬಿಟ್ಬಿಡಿ. ಈ 5 ತಗೊಂಡ್ರೆ ಒಂದು ಕೊನೆ ಹಾಕಿ ಸಾ ಫ್ರೀ. ಸರಿ, ಫ್ರೀ. ಅದೇ ಬೈ 5 get 1 ಆಯ್ತು ಇವಾಗ. ಬೈ 5 get 1 6 ಆದ್ರೂ ಅಷ್ಟೇ. ಸರಿ, ಸಗಮದ ನಿ ಸಾ ಆಯ್ತಾ? ಈ ಟ್ರಾವೆಲ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಸುಗಮದ ನಿ ಸಾ ಅಂತ ಹೇಳ್ಬೇಕು. ಓಕೆ, ಸುಗಮದ ನಿ ಸಾ. ಅದು 5 ಸ್ವರಗಳು. ಆ ಥರ ಸಂಗೀತ ನೀವು ಕೇಳ್ತಾ ಇದ್ರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿ ಅಂತ ಒಂದು ಕಡೆ ಹೇಳ್ತಾರೆ. ಸಂಗೀತ ಅನ್ನೋದು ಶಿಶು ಅಂದರೆ ಮಕ್ಕಳಿಗೂ ಇಷ್ಟ ಆಗತ್ತೆ, ಪಶು ಅಂದರೆ ಪ್ರಾಣಿಗಳಿಗೂ ಇಷ್ಟ ಆಗತ್ತೆ, ಗಾನರಸಂ ಫಣಿ ಅಂದರೆ ಹಾವುಗಳು ಕೂಡ ಇಷ್ಟ ಆಗತ್ತೆ. ಅದು ಸಂಗೀತದ. ಅಂದರೆ ನೀವು ಹೇಳ್ತಾ ಇರೋದು ಹಾಡೋ ಥರ ಹಾಡಿದ್ರೆ ಹಾಡೋ ಥರ ಹಾಡಬೇಕು, ಅದು ಪಾಯಿಂಟ್. ಹಾಡೋ ಥರ ಹಾಡೋದು ಅಂದರೆ ಏನು? ರಾಗ ತಾಳ ಪಲ್ಲವಿ ಅಷ್ಟೇ ಅಲ್ಲದೆ ಅದರೊಳಗೆ ಭಕ್ತಿ ಇರಬೇಕು, ಒಳಗಡೆ ಪ್ರೀತಿ ಇರಬೇಕು. ಕೇಳನೋ ಹರಿ ತಾಳನೋ ತಾಳ ಮೇಳಗಲಿದ್ದು ಪ್ರೇಮವಿಲ್ಲದ ಗಾನ, ಪುರಂದರ ದಾಸರು ಹೇಳಿದ್ದಾರೆ ಅಲ್ವಾ? ಸೊ ಹಾಗೆ ಅಂಥ ಸಂಗೀತ ಎಂಥವ್ರನ್ನು ಕೂಡ ಮರಳು ಮಾಡುತ್ತೆ. ಅದು ನನಗೆ ಸಂಗೀತ ಅನ್ನೋದು ಭಾಳ ಪ್ರಿಯ. ನಾನು ಸಂಗೀತಗಾರ ಅಲ್ಲ, ಬಟ್ ಕೇಳೋದು ನನಗೆ ಅಲ್ಲ ಸರ್. ನೀವು ಇವಾಗ ಹೇಳಿದ ಮೇಲೆ, ಇಷ್ಟೊಂದು ಡಿಸ್ಕ್ರಿಪ್ಷನ್ ಕೊಟ್ಟ ಮೇಲೆ ನಮ್ಮ ವೀಕ್ಷಕರಿಗೂ ಅರ್ಥ ಆಗಿದೆ ಸಂಗೀತ ಅಂದರೆ ಏನು ಅಂತ. ಅವ್ರಿಗೆ ಇಷ್ಟ ಇಲ್ಲದೇ ಇರೋರು ಕೂಡ ಇಷ್ಟಪಡೋ ಅಂತ ಹಾಗೆ ಮಾಡಿಬಿಟ್ರಿ. ಈಗೇನಾಗಿತ್ತು ಗೊತ್ತಾ ಸರ್, ಸ್ವಲ್ಪ ಟ್ರ್ಯಾಕ್ ಹಿಂದೆ ಹೋಯ್ತು. ನಾನು ಇನ್ನೂ ಅಲ್ಲೇ ಇದ್ದೀನಿ, ನಿಮ್ಮ ಪರಿಚಯ ಒಂಚೂರು ಕಿರು ಪರಿಚಯ ಅಂತ ಅಲ್ಲೇ ಸುಳ್ತಾ ಇದ್ದೀನಿ ಸರ್. ಅಲ್ಲಿ ಹೋಗೋಣ ಇನ್ನೊಂದ್ಸಲ ವಾಪಸ್ ಬರೋಣ. ಸರಿ ಸರ್, ನಿಮ್ದೊಂದು ಸಣ್ಣ ಒಂದು ಪರಿಚಯ ಮಾಡಿಕೊಡ್ತೀರಾ? ಅದೇ ಹೇಳಿದ್ನಲ್ಲ, ನನ್ನ ಹೆಸರು ಗುಂಡೂರಾವ್ ಅಂತ. ಆಯ್ತು, ಮುಂದಕ್ಕೆ. ಆಮೇಲೆ ಇನ್ನೇನು, ನನ್ನ ಎಜುಕೇಶನ್ ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ನು ಬ್ಯಾಚುಲರ್ ಆಫ್ ಕಾಮರ್ಸ್, ಬ್ಯಾಚುಲರ್ ಆಫ್ ಲಾ. ಯಾಕೆ ಇದನ್ನ ಎಲ್ಲ ಕಾಮರ್ಸ್ ಅಂದ್ರೆ ಲಾ ಅಂದ್ರಿ? ಬ್ಯಾಚುಲರ್ ಆಫ್ ಲಾ. ಸರಿ ಸರಿ, ಕಾಮರ್ಸ್ ಬೇಕು, ಬ್ಯಾಚುಲರ್ ಆಫ್ ಕಾಮರ್ಸ್. ಯಾಕೆ ಬ್ಯಾಚುಲರ್ ಅಂತ 2 ಸಲ ಹೇಳಿದೆ ಅಂದ್ರೆ, ನಾನು ಬ್ಯಾಚುಲರ್ ಇದ್ದಾಗ ಡಿಗ್ರಿ ಮಾಡ್ಕೊಂಡಿದ್ದೆ. ಓ, ಅದಕ್ಕೆ ಅದು ಬ್ಯಾಚುಲರ್ ಅನ್ನೋ ವರ್ಡು ಅದು ಪರ್ಮನೆಂಟ್ ಆಗಿ ಉಳಿತು. ಮದುವೆ ಆದ್ಮೇಲೆ ಚೇಂಜ್ ಮದುವೆ ಆದ್ಮೇಲೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಬಿರುದುಗಳು ಸಿಗುತ್ತೆ. ಆಮೇಲೆ ನನಗೆ ಇಂಗ್ಲೀಷು ನಿಮ್ಮಂತ ಇಂಗ್ಲೀಷ್ ಅಲ್ಲ, ಯಾಕೆಂದ್ರೆ ನನಗೆ ಇಂಗ್ಲೀಷ್ ಸಾಹಿತ್ಯ, ಯಾಕೆಂದ್ರೆ ಈ ಹಾಸ್ಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂದಿದ್ದರಿಂದ ಈ ಪನ್ನುಗಳು ಅಂತಾರೆ, ಈ ಪನ್ನು, ಈ ಶ್ಲೇಷಾರ್ಥ, ಅದು ನನಗೆ ಭಾಳ ಇಷ್ಟ. ಕನ್ನಡದಲ್ಲಿ ಆ ಥರ ಪನ್ನುಗಳು ಮಾಡೋಕ್ಕಾಗಲ್ಲ, ಮಾಡಿಲ್ಲ ಅಂತ ನನಗೊಂದು ಸ್ವಲ್ಪ ಕನ್ನಡದ ಬಗ್ಗೆ ಅಹಂಕಾರ ಇತ್ತು. ಅಹಂಕಾರ ಯಾರು ಇಳಿಸಿದ್ರು ಅಂತ ಆಮೇಲೆ ಹೇಳ್ತೀನಿ. ಅದನ್ನು ಪನ್ನುಗಳು ಇಂಗ್ಲೀಷ್ನಲ್ಲಿ ಯಾಕಷ್ಟು ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಇಂಗ್ಲೀಷ್ ಅಂತ ಮಾಡಿಕೊಂಡೆ. ಆ ಇಂಗ್ಲೀಷ್ ಪ್ರೊಫೆಸರ್ ನನಗೆ ಇಂಗ್ಲೀಷ್ ಪನ್ನುಗಳು ಕಳಿಸಿದ್ದು ಕನ್ನಡ ಸಾಹಿತಿಗಳು. ಹೆಂಗೆ ಹೇಳ್ತೀರಾ? ಯಾರು ಗೊತ್ತವರು? ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾವ್ ಅಂತ ಮಹಾ ವಿಮರ್ಶಕರು. ಅವರು ನಮ್ಮ ಲೆಕ್ಚರರ್ ಆಗಿದ್ದರು. ಆವಾಗ ಅವರು ಬರೀ ಇಂಗ್ಲೀಷ್ನಲ್ಲಿ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಇದೆ. ನಮ್ಮ ಭಾಷೆ ನಮ್ಮ ಕೈನಲ್ಲಿದ್ದರೆ, ಭಾಷೆ ನಮ್ಮ ಹಿಡಿತದಲ್ಲಿದ್ದರೆ, ಯಾವ ಭಾಷೆಯಲ್ಲಿ ಯಾವ ಥರ ಬೇಕಾದರೂ ನಾವು ಆಟಗಳು ಆಡ್ಬೋದು, ಕರಾಮತ್ ಮಾಡ್ಬೋದು ಅಂತ ಅವ್ರು ತೋರಿಸ್ಕೊಟ್ರು. ಆಗ ನಾನು ಕನ್ನಡದ ಸಾಹಿತ್ಯನ ಅವಾಗೆಲ್ಲ, ಅದಕ್ಕಿಂತ ಮುಂಚೆ ಓದ್ತಾ ಬಂದಾಗ ನನಗೆ ಭಾಳ ಅಪೀಲ್ ಆದವರು ಈ ಹಾಸ್ಯ ಸಾಹಿತಿಗಳು. ಯಾರು? ಅದರೊಳಗೂ ಮುಖ್ಯವಾಗಿ ಈ ಕೈಲಾಸಮ್ಮ, ಬೀಚಿ ಮತ್ತು ನಾ ಕಸ್ತೂರಿ ಅಂತ ಒಬ್ರು ಇದ್ರು. ಕನ್ನಡ ಅವ್ರು ನೋಡಿ, ಕೇರಳದವರು. ತ್ರಿಪಣಿತುರ ಅಂತ, ಕೇರಳ ಎರ್ನಾಕುಳಂ ಡಿಸ್ಟ್ರಿಕ್ಟು. 24-25 ವರ್ಷ ಆಗೋವರೆಗೂ ಅವರಿಗೆ ಕನ್ನಡ ಹೇಗೆ ಕಿವಿ ಕೇಳಿಸತ್ತೆ ಅಂತಲೇ ಗೊತ್ತಿಲ್ಲ, ಕನ್ನಡ ಕೇಳೇ ಇರಲಿಲ್ಲ ಅವರು. ಅವರು ಬಂದು ಮೈಸೂರಲ್ಲಿ ಸ್ಕೂಲ್ನ ಲೆಕ್ಚರರ್ ಆಗಿ ಸೇರ್ಕೊಂಡ್ಮೇಲೆ ಕನ್ನಡ ಭಾಷೆನ ಮಾಸ್ಟರ್ ಮಾಡಿಕೊಂಡು, ಕನ್ನಡದ ಪುಸ್ತಕಗಳು ಮಾಡಿಕೊಂಡು, ಹೊಸ ಕನ್ನಡ ಪದಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅವರು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅವ್ರು ಹೇಳಿದ್ದು,
ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನೋಕ್ಕೆ ಕನ್ನಡದಲ್ಲೇನು? ಗಂಡನ ಭಾವಚಿತ್ರ. ಸರಿಯಾದ ಟ್ರಾನ್ಸ್ಲೇಷನ್. ಅಂದರೆ ನಂಗೆ ಕನ್ನಡ ಬರುತ್ತೆ ಅಂತ ಆಯ್ತು. ಕನ್ನಡ ಬರುತ್ತೆ ಅಂತ ಆಯ್ತು. ಓಕೆ, ಇದು ಕನ್ನಡ, ಇದು ನೀವು ಹೇಳಿದ್ದು ಕನ್ನಡ. ಬಟ್ ಕಸ್ತೂರಿ ಕನ್ನಡ ಗೊತ್ತಾ? ಕಸ್ತೂರಿ ಕನ್ನಡ ಅಂದರೆ ಕಸ್ತೂರಿ ಅವ್ರು ಬರೆದಿರೋ ಕನ್ನಡ. ಹಸ್ಬೆಂಡ್ಸ್ ಫೋಟೋಗ್ರಾಫ್ ಅನ್ನಕ್ಕೆ ಅವ್ರು ಬರೀತಾರೆ ಪ್ರತಿಬಿಂಬ ಅಂತ. ಪ್ರತಿಬಿಂಬ ಅಲ್ವಾ? ಹೆಂಗಿದೆ ಪ್ರತಿಬಿಂಬ? ಈಗ ಆಜಾನುಬಾಹು ಅಂದ್ರೇನು? ಅಂದರೆ ಗಟ್ಟಿಮುಟ್ಟಾಗಿ ಇರುವಂಥ ಹತ್ತಿರದ ಆಳು. ಆಜಾನುಬಾಹು ಅಂದರೆ ಆ್ಯಕ್ಚುಲಿ ಎದ್ದು ನಿಂತ್ಕೊಂಡ್ರೆ ಈ ಕೈ ಬೆರಳಿನ ತುದಿ ನಮ್ಮ ಮಂಡಿಗೆ ತಲುಗಬೇಕಂತ ಅಂತ ಅದರ. ಸ್ವಿಮ್ಮಿಂಗ್ನಲ್ಲಿ ಎಕ್ಸ್ಪರ್ಟ್ ಅನ್ನೋಕ್ಕೆ ಕನ್ನಡದಲ್ಲಿ? ಸ್ವಿಮ್ಮಿಂಗ್ನಲ್ಲಿ ಎಕ್ಸ್ಪರ್ಟ್, ಸ್ವಿಮ್ಮಿಂಗ್ ಅಂದರೆ ಈಜು. ಎಕ್ಸ್ಪರ್ಟ್ ಅಂದರೆ ಪ್ರತಿಭಾನ್ವಿತ ಅಂತ ಹೇಳ್ಬೋದು. ಈಜಿನಲ್ಲಿ ಪ್ರತಿಭಾನ್ವಿತ ಅಂತನೋ ಅತ್ಯುತ್ತಮ ಈಜುಗಾರ ಅಂತ ಹೇಳ್ಬೋದು. ಕಸ್ತೂರಿ ಹೇಳ್ತಾರೆ ಸ್ವಿಮ್ಮಿಂಗ್ನಲ್ಲಿ ಎಕ್ಸ್ಪರ್ಟು ಈಜಾನುಬಾಹು ಅಂತ. ಈಜಾನುಬಾಹು ಇದೆ, ಇದು ಅಜಾನುಬಾಹು ಥರ, ಇದು ಈಜಾನುಬಾಹು. ಹೀಗೆ ನನಗೆ ಇಂಥವರೆಲ್ಲ ಅಟ್ರ್ಯಾಕ್ಟ್ ಮಾಡಿದ್ರು. ಈ ಕೈಲಾಸಮ್ಮು, ಬೀಚಿ, ನಾಡಿಗೇರ್ ಕೃಷ್ಣರಾವ್, YNK ಇಂಥವರೆಲ್ಲ ಅಟ್ರ್ಯಾಕ್ಟ್ ಮಾಡಿದ ಮೇಲೆ ನನಗೂ ಇದ್ರ ಬಗ್ಗೆ ಆಸಕ್ತಿ ಶುರು ಮಾಡಿ ನಾನು ಅನೇಕ ಈ ಥರ ಪನ್ನುಗಳು ಇದನ್ನೆಲ್ಲ ಮಾಡೋಕ್ಕೆ ಹೋದೆ. ಯಾಕೆ ಪನ್ನುಗಳು ಮಾಡೋಕ್ಕೆ ಹೋದೆ ಅಂತ ನಾನು ಫಸ್ಟ್ ಹೋದಾಗ ನನಗೆ ಯಾರೋ ಕೇಳಿದ್ರು, ಈ ಪನ್ನು 27 ನಕ್ಷತ್ರಗಳಿದೆ ಅಲ್ವಾ, ಬೇರೆ ಬೇರೆ ನಕ್ಷತ್ರಗಳು ಯಾವುದು, ನಕ್ಷತ್ರಗಳಲ್ಲಿ ಜಾಸ್ತಿ ಪನ್ನು ಮಾಡೋರು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂತ. ಓಕೆ, ಬೀಚಿನ ಯಾರೋ ಪ್ರಶ್ನೆ ಕೇಳಿದ್ರಂತೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಬೀಚಿ ಅಂತನಾ? ಇಲ್ಲ ರಾಯಸೇನ್ ಭೀಮಸೇನ್ ರಾವ್ ಅಂತ ನನ್ನ ಹೆಸರು. ಓಕೆ ಸರಿ, ನೀವು ಯಾವಾಗ ಹುಟ್ಟಿದ್ದು? 23ನೇ ತಾರೀಕು ಏಪ್ರಿಲ್ 1913. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರಿ? ನಾನು ನಕ್ಷತ್ರದಲ್ಲ ಹುಟ್ಟಿದ್ದು, ಆಸ್ಪತ್ರೆಯಲ್ಲಿ. ನನ್ನ ಪ್ರಶ್ನೆ ಮುಂದೆ ಕೇಳ್ತಾ ಇದ್ದೆ ಸರ್, ಇವಾಗ ನಿಮ್ಮ ಪ್ರವರದಲ್ಲೂ ಇವಾಗ ನಕ್ಷತ್ರ ನಾನು ನಿಮ್ಮದನ್ನು ಅಲ್ಲಿಗೆ ಬರ್ತಾ ಇದ್ದಾರೆ. ಈ ಪನ್ನುಗಳು ಮಾಡುವಂಥವ್ರು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂದರೆ ಅವರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂತ. ಯಾಕೆಂದರೆ ಪನ್ನನ್ನು ಕನ್ನಡದಲ್ಲಿ ಶ್ಲೇಷ ಅಂತ. ಪನ್ನ ಅಂದರೆ ಶ್ಲೇಷ, ಆಶ್ಲೇಷ ಅಂತಲ್ಲ. ಬಟ್ ನಾನು ಆಶ್ಲೇಷ ನಕ್ಷತ್ರನಲ್ಲ. ನಂದು ಯಾವ ನಕ್ಷತ್ರ ಆದರೂ ಯಾಕೆ ಪನ್ ಮಾಡಿದೆ ಅಂದರೆ ನಂದು ಪುನರ್ವಸು ನಕ್ಷತ್ರ. ಈ ಪುನರ್ವಸು ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಬರೆದ್ರೆ PUN ಅಂತ ಬರುತ್ತಲ್ಲ, ಅದಕ್ಕೋಸ್ಕರ ನೀವು ಅದನ್ನ ಇಟ್ಕೊಂಡ್ಬಿಟ್ರಿ. ಅದಕ್ಕೆ ಇಟ್ಕೊಂಡಿದ್ದಲ್ಲ, ಅದು ಇಷ್ಟಪಟ್ಟು ಸೂಟ್ ಆಗತ್ತೆ ನನಗೆ ಅಂತ ಪನ್ನುಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನನಗೆ ಇದೆಲ್ಲ ಶುರುವಾಗಿ ಸಾಹಿತ್ಯ ಅಂದರೆ ಇದು ನಿಮ್ಮ ಕಾಲೇಜಲ್ಲಿ ಓದೋ ಡೇಸಲ್ಲಿ BCom ಅದನ್ನು ಮಾಡೋ ಸಮಯದಲ್ಲೇ ನಿಮಗೆ ಇದೆಲ್ಲ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಇವರೆಲ್ಲ ನಿಮಗೆ ಅದು ಹೇಗೆ ಬಂತು ಅಂದರೆ ಆ್ಯಕ್ಚುಲಿ ನಾನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟೈಪಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ಸರಿ. ಟೈಪಿಸ್ಟಾಗಿ ಕೆಲಸ ಮಾಡ್ತಾ ಇದ್ದಾಗ ನಮಗೊಂದು ಟೈಪಿಂಗ್ ಪೂಲ್ ಇತ್ತು. ರಿಸರ್ವ್ ಬ್ಯಾಂಕ್ ಅಂದಮೇಲೆ ಆಲ್ ಇಂಡಿಯಾ ಬರೋದು, ಅಲ್ಲಿ ಕನ್ನಡದವ್ರು ಭಾಳ ಕಡಿಮೆ, ಬೆರಳು ಎಣಿಸುವಷ್ಟು ಕನ್ನಡದವ್ರು ಇದ್ದರು. ಹಾಗಾಗಿ ನಾವೆಲ್ಲ ಸೇರಿ ಒಂದು ಸಣ್ಣದು ಒಂದು ಲೈಬ್ರರಿ ಥರ ಓಪನ್ ಮಾಡಿದ್ವಿ. ಲೈಬ್ರರಿ ಅಂದರೆ ನಂದು ಸೀಟ್ ಒಂದು ಕಾರ್ನರ್ಲಿತ್ತು, ಅದ್ರ ಹಿಂದ್ಗಡೆ ಒಂದು ಶೆಲ್ಫು, ಅದರೊಳಗೆ ಯಾರೋ ಸ್ನೇಹಿತರು ಕನ್ನಡ ಬರೋರೆಲ್ಲ ಡೊನೇಟ್ ಮಾಡಿದ್ದು ಪುಸ್ತಕಗಳನ್ನೆಲ್ಲ ಅಲ್ಲಿ ಇಟ್ಟಿದ್ರು. ನಾನು ಅದಕ್ಕೆ ಟೈಪಿಸ್ಟ್ ಕಮ್ ಲೈಬ್ರರಿಯನ್, ಯಾರು ಬಂದು ಪುಸ್ತಕಕ್ಕೆ ಎಂಟ್ರಿ ಮಾಡ್ಕೊಳ್ಳೋದು. ಈ ಟೈಪಿಂಗ್ ಇಲ್ಲದೆ ಇದ್ದಾಗ ಸುಮ್ಮನೆ ಫ್ರೀ ಇದ್ದಾಗ ಒಂದೊಂದೇ ಪುಸ್ತಕ ಓದ್ತಾ ಇದ್ದಾಗ, ಹಾಗಾಗಿ ನನಗೆ ಬ್ಯಾಂಕ್ನಲ್ಲಿ ಇದ್ದಾಗಲೇ ಸಾಹಿತ್ಯ ಪುಸ್ತಕಗಳಿತ್ತು. ಅವಾಗ ನಾನು ಹೇಳ್ತಾ ಇದ್ದೆ, ಹಿಂದ್ಗಡೆ ಎಲ್ಲ ಇದಲ್ಲ ಲೈಬ್ರರಿ ಇತ್ತಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಆರ್ ಸೋ ಮೆನಿ ಬುಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲ ಸ್ವಲ್ಪ ಬದಲಾಯಿಸೋಣ ಸರ್ ಅಲ್ವಾ? ಸಕ್ಸಸ್ಫುಲ್ ಮ್ಯಾನ್ ಅಂತ ಇತ್ತಲ್ಲ ಸರ್, ಇದು ಏನೋ ಸ್ವಲ್ಪ ಬದಲಾಗೋಯ್ತು. ದೇರ್ ಆರ್ ಬುಕ್ಸ್ ಅಲ್ವಾ, ದೇರ್ ಆರ್ ಸೋ ಮೆನಿ ಬುಕ್ಸ್. ಆ ಬುಕ್ಸ್ ಓದಿದ್ರಿಂದ, ಆ ಸಾಹಿತ್ಯದಿಂದ, ಆ ಸಂಸ್ಕೃತಿಯಿಂದ, ಅದರಿಂದ ನಾನು ಸಕ್ಸಸ್ಫುಲ್ ಯಾರಾದರೂ ಆಗಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ಪುಸ್ತಕ ಇದೇ ಸಾಕ್ಷಿ. ಖಂಡಿತವಾಗ್ಲೂ ಸರ್. ಅದಕ್ಕಿಂತ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ಅಲ್ವಾ? ಹೆಂಗಿದೆ ನೋಡಿ, ಪುಸ್ತಕ ಓದಿ ನೋಡಿ, ಪ್ರಪಂಚ ಸುತ್ತಿ ನೋಡುವಂಥದ್ದಕ್ಕೆ, ಪ್ರಪಂಚ ಸುತ್ತಿ ನೋಡಿ, ಪುಸ್ತಕ ಓದಿ ನೋಡಿ. ಕೆಲವು ಪುಸ್ತಕಗಳು ಸಿಗದೇ ಇದ್ರೆ ಪ್ರಪಂಚ ಎಲ್ಲ ಹುಡುಕ್ಬೇಕಾಗತ್ತೆ. ಪುಸ್ತಕ ಸಿಗಲ್ಲ, ಪ್ರಪಂಚ ಹುಡ್ಕೊಂಡು ಬಂದಿರ್ತೀವಿ, ಪುಸ್ತಕ ಇನ್ನೂ ಸಿಕ್ಕಿರಲ್ಲ. ಆಮೇಲೆ ಪುಸ್ತಕ ಬೇಕಾಗಿಲ್ಲ, ಪ್ರಪಂಚ ಅದೇ ನಾಲೆಡ್ಜ್ ಆಗಿರುತ್ತೆ, ಬೇಕಾದ್ರೆ ನಾವು ಬರೆಯೋಕ್ಕೆ ಶುರು ಮಾಡ್ಬೋದು. ಸೊ ಇದು ನಾನು ರಿಸರ್ವ್ ಬ್ಯಾಂಕಲ್ಲಿದ್ದಾಗ ನನಗೆ ಇಂಟ್ರೆಸ್ಟ್ ಬಂದಿತ್ತು. ಅಲ್ಲಿಂದ ಬಂದಮೇಲೆ ನನಗೆ ಅಷ್ಟೇ ಅಲ್ಲ, ಇನ್ನೊಂದು ನಂದೊಂದು ಇದೊಂದು ಹಾಬಿ ಇದೆ. ಇತ್ತು ಅಂದ್ರಲ್ಲ, ಜಾಸ್ತಿ ಇತ್ತು, ಇವಾಗಲೂ ಇದೆ ಈಗಲೂ. ಏನಂತ ನಾಟಕ ಫಸ್ಟು ನಿಮಗೆ ಆಶ್ಚರ್ಯ ಆಗ್ಬೋದು. ನಾಟಕ ಬರೆಯೋದು, ನಾಟಕ ಮಾಡೋದು, ಡೈರೆಕ್ಟ್ ಮಾಡೋದು, ಆ್ಯಕ್ಟ್ ಮಾಡೋದು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ನಾನು ನೋಡಿ, ನನ್ನನ್ನು ನೋಡ್ತಾ ಇದ್ದೀರಾ, ನಾನು ಫಸ್ಟ್ ಸ್ಟೇಜ್ ಮೇಲೆ ಹತ್ತಿದ್ದು ಒಂದು ಹುಡುಗಿ ಪಾರ್ಟ್ ಅಂದರೆ ನಂಬ್ತೀರಾ? ಆ ಹುಡುಗಿ ಪಾರ್ಟ್ ಯಾವುದು ಅಂತ ಕೇಳ್ಬೋದಾ ಸರ್? ಕಣ್ಣಿಗೆ ಮಣ್ಣು ಅಂತ ಒಂದು ನಾಟಕದ ಹೆಸರು. ಓಕೆ.
ಅವಾಗ ಕಣ್ಣಿಗೆ ಮಣ್ಣು ಅಂದರೆ ನಮ್ಮ ಕಾಲೇಜ್ನಲ್ಲಿ ಯಾರೋ ಹುಡುಗಿ ಬಂದು ಆ್ಯನಿವರ್ಸರಿ ಮಾಡಬೇಕು ಅಂತಿದ್ರು, ನಮ್ಮ ಲೆಕ್ಚರರು ಮಾಡೋಣ ಅಂತಿದ್ರು. ಯಾವ ಹುಡುಗಿನೂ ಒಪ್ಕೊಳ್ಳಿಲ್ಲ. ಅದಕ್ಕೆ ನೀವು ಒಪ್ಕೊಂಡು ರೇ ನೀವೇ ಮಾಡಿಬಿಡಿ, ಇನ್ನು ಸರಿಯಾಗಿ ಮೀಸೆ ಗೀಸೆ ಎಲ್ಲ ಬಂದಿಲ್ಲ, ಸರಿ ನೀವೇ ಮಾಡಿಬಿಡಿ ಅಂತ ಸೀರೆ ಹತ್ಕೊಂಡು ಸ್ಟೇಜ್ಗೆ ಹತ್ತಿದ್ದೀನಿ ನಾನು. ಅಲ್ಲ, ನೀವು ಅವಾಗ ಆಪೋಸು ಮಾಡಲಿಲ್ಲ, ನಾನು ಇದನ್ನು ಮಾಡಲ್ಲ, ಇದು ಹುಡುಗಿ ಪಾತ್ರ ನನಗೆ ಬೇಡ ಅಂತ ನೀವೇನು ಬೇಡ ಅಂತ ಹೇಳಲಿಲ್ಲ, ನೋಡೋಣ ಅಂತ ಒಂದು ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾಟಕದಲ್ಲಿ ಅವಾಗ ಜನಗಳೆಲ್ಲ ವಿಷಲ್ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು. ನಾನು ಸೀರೆ ಉಟ್ಕೊಂಡಿದ್ದೆ ಅಂತ ಚಪ್ಪಾಳೆ ಹೊಡೆದ್ರು, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಚಪ್ಪಾಳೆ ಹೊಡೆದ್ರು. ಗೊತ್ತಿಲ್ಲ, ಇದುವರೆಗೂ ನಿಮ್ಗೆ ಗೊತ್ತಿಲ್ಲ? ಇವತ್ತಿಗೂ ಗೊತ್ತಿಲ್ಲ. ನೀವು ಕೇಳೋ ಧೈರ್ಯನೂ ಏನು ಮಾಡಕ್ಕೆ ಕೇಳೋ ಧೈರ್ಯನೂ ಒಟ್ಟಿನಲ್ಲಿ ಪ್ರೈಸ್ ಬಂದ್ಬಿಡ್ತಾರೆ, ಚಪ್ಪಾಳೆ ಪ್ರೈಸ್ ಬಂದ್ಬಿಡ್ತಲ್ಲ. ಈಗ ಆಶ್ಚರ್ಯ ನೋಡಿ ಇನ್ನೊಂದು, ಅವತ್ತು ಇಂಟರ್ ಕಾಲೇಜಿಯೇಟ್ ಡ್ರಾಮಾ ಕಾಂಪಿಟೇಷನ್, ಬೇರೆ ಬೇರೆ ಕಾಲೇಜ್, ನಾನು ಕಣ್ಣಿಗೆ ಮಣ್ಣು, ನನಗೆ ಬೆಸ್ಟ್ ಆರ್ಟಿಸ್ಟ್ ಅಂತ ಅವಾರ್ಡ್ ಬಂತು. ಈಗ ಜಡ್ಜ್ಗಳಿಗೆ ಕನ್ಫ್ಯೂಸ್ ಆಗೋಯ್ತು. ಇವಾಗ ಇವನಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಕೊಡೋದು, ಬೆಸ್ಟ್ ಆಕ್ಟ್ರೆಸ್ ಅಂತ ಕೊಡೋದಂತ ಅವ್ರಿಗೆ ಕನ್ಫ್ಯೂಷನ್. ಅದಕ್ಕೆ ನನಗೆ ಕೇಳಿ, ಇವಾಗ ಏನ್ರಿ ನೀವು ಬೆಸ್ಟ್ ಆ್ಯಕ್ಟರ್ ಅಂತ ಕೊಡೋದ, ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಕೊಡೋದು ಅಂದರು. ಬೆಸ್ಟ್ ಆರ್ಟಿಸ್ಟ್ ಅಂತ ಹೇಳ್ಬಿಡಿ ಸರ್, ಆರ್ಟಿಸ್ಟ್ ಅಂತ ಹೇಳ್ಬಿಡಿ, ಕನ್ಫ್ಯೂಷನ್ ಇರಲ್ಲ. ಅದಾದ್ಮೇಲೆ ನೋಡಿ ಆಶ್ಚರ್ಯ, ಈ ಹವ್ಯಾಸಿ ತಂಡಕ್ಕೆ ಬಂದ್ಬಿಟ್ಟೆ ನಾನು. ಹವ್ಯಾಸಿ ನಾಟಕ ತಂಡ ಬೆಂಗಳೂರಲ್ಲಿ ಭಾಳ ಪಾಪ್ಯುಲರ್ ಆಗಿ ಇತ್ತು. ಅದಾದಮೇಲೆ ನನ್ನ ಗುರು, ಇವತ್ತು ತಂಪೊತ್ತಿನಲ್ಲಿ ನೆನೆಸ್ಕೋಬೇಕು, ಆರ್ ನಾಗೇಶ್ ಅಂತ, ಅವರು ನನ್ನ ನಾಟಕದಲ್ಲಿ ಇಟ್ಕೊಂಡು ಅನೇಕ ಪಾತ್ರಗಳೆಲ್ಲ ಕೊಟ್ಟರು. ಅವ್ರ ಜೊತೆ ಓಡಾಡಿ ಆ್ಯಕ್ಟಿಂಗ್ ಕಲಿತೆ, ಡೈರೆಕ್ಷನ್ ಕಲಿತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ. ಶ್ರೀಯುತ ಗಂಡೂರಾವ್ ಅವ್ರ ಜೊತೆಯಲ್ಲಿ ಒಂದು ಸಂದರ್ಶನ. ಇವತ್ತು ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಆಸೆ ಆಗ್ತಾ ಇದೆ ಅಲ್ವಾ. ಅವ್ರು ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ರು, ಅದನ್ನು ಡಿಸ್ಟರ್ಬ್ ಮಾಡಿ ನಾನು ಒಂದು ಸಣ್ಣ ವಿರಾಮ ತಗೊಂಡು ಅದರಿಂದ ಮಾತುಕತೆನ ಮುಂದುವರಿಸ್ತೀನಿ. ಬನ್ನಿ ಕಂಟಿನ್ಯೂ ಮಾಡೋಣ.